ಇವತ್ತು ನಾವು ರೆಡ್ಮಿ ಅವರು ರೀಸೆಂಟಾಗಿ ಲಾಂಚ್ ಮಾಡಿದಂತಹ ರೆಡ್ಮಿ A7 Pro ಈ ಮೊಬೈಲ್ದ ರಿವ್ಯೂ ಮಾಡುವ. ಸೊ ಈ ಮೊಬೈಲ್ ಬಂದ್ಬಿಟ್ಟು ಮಿಡ್ ವೇರಿಯಂಟ್ ಅಂತಲೇ ಹೇಳ್ಬೋದು. ನಾನು ಯಾವಾಗಲೂ ವಿಡಿಯೋ ಮಾಡಬೇಕಾದ್ರೆ ಹೇಳ್ತೀನಿ, ಲೋ, ಮೀಡಿಯಮು, ಹೈ ಮತ್ತು ಪ್ರೋ ಅಂದರೆ ಆ ಒಂದು ರೇಂಜ್ ಆಫ್ ದ ಮೊಬೈಲ್ ಅಂತ ಅಂದ್ಕೊಳ್ಳಿ. ಸೊ ಈ ಒಂದು ಮೊಬೈಲ್ ಬಂದು ಮಿಡ್ ರೇಂಜಲ್ಲಿರುತ್ತೆ. ಸೊ ಮಿಡ್ ರೇಂಜ್ ಅಂತ ಅಂದರೆ ತುಂಬಾ ಲೋ ಕ್ವಾಲಿಟಿನೂ ಇಲ್ಲ, ಹೈ ಕ್ವಾಲಿಟಿನೂ ಇಲ್ಲ, ಅಥವಾ ತುಂಬಾ ಸಖತ್ತಾಗಿದೆ ಅಂತಲೂ ಹೇಳೋಂಗಿಲ್ಲ. ಸೊ ಆ ಥರ ಒಂದು ಕ್ಯಾಟಗರಿ ಮಾಡ್ತು ಅಂತ ಅಂದರೆ ಈ ಒಂದು ಮೊಬೈಲು ರೆಡ್ಮಿ A7 Pro ಬಂದು ಮಿಡ್ ರೇಂಜಲ್ಲಿರುತ್ತೆ. ಈ ಮೊಬೈಲಲ್ಲಿ ಇವರು 3 ಕಲರ್ನ ಲಾಂಚ್ ಮಾಡಿದ್ದಾರೆ. ಸೊ ಮೊದಲನೇದಾಗಿ ಬಂದ್ಬಿಟ್ಟು ಈ ಮೊಬೈಲಲ್ಲಿ ಬ್ಲೂನಲ್ಲಿ ಮಿಸ್ಟ್ ಬ್ಲೂ ಲಾಂಚ್ ಮಾಡಿದ್ದಾರೆ, ಮತ್ತು ಸನ್ಸೆಟ್ ಆರೆಂಜ್ ಕಲರಲ್ಲಿ ಸನ್ಸೆಟ್ ಆರೆಂಜ್ ಅಂತ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಬ್ಲ್ಯಾಕ್. ಸೊ ಟೋಟಲ್ಲಾಗಿ 3 ಕಲರ್ನ ಇವರು ಲಾಂಚ್ ಮಾಡಿದ್ದಾರೆ. ಸೊ ಬೇರೆ ಕಡೆ ಅಂದರೆ ಬೇರೆ ಕಂಟ್ರೀಸಲ್ಲೆಲ್ಲ ಬೇರೆ ಬೇರೆ ಕಲರ್ ಇದೆ, ಬಟ್ ಇಂಡಿಯಾದಲ್ಲಿ ಬಂದ್ಬಿಟ್ಟು ಕೇವಲ 3 ಕಲರ್ನ ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟು ಇವರು ಪ್ರೊಸೆಸರ್ನ ಯಾವ್ದು ಯೂಸ್ ಮಾಡಿದ್ದಾರೆ ಅಂದರೆ ಯೂನಿಸಾಕ್ ಅವ್ರದ T8300 5G ಸಾಕ್ ಈ ಒಂದು ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮೊಬೈಲ್ ಎಫಿಷಿಯನ್ಸಿನ ನೀವೇನಾದ್ರೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ ನೀವು ಸೆಲೆಕ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರೊಸೆಸರ್ಸು ಮತ್ತು ನ್ಯಾನೋಮೀಟರ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಬಂದ್ಬಿಟ್ಟು ಅವರು 6 ನ್ಯಾನೋಮೀಟರ್ನ ಯೂಸ್ ಮಾಡಿದ್ದಾರೆ ಆ ಒಂದು ಪ್ರೊಸೆಸರ್ಗೆ. ಸೊ 6 ನ್ಯಾನೋಮೀಟರ್ ಇವಾಗ ಆಲ್ರೆಡಿ 2 ನ್ಯಾನೋಮೀಟರ್ ಲೆವೆಲ್ಗೆಲ್ಲ ಬರ್ತಾ ಇದ್ದಾವೆ ಪ್ರೊಸೆಸರ್ಸು. ಸೊ ಹಾಗಾಗಿ ಈ ಒಂದು ಸೆಗ್ಮೆಂಟ್ಗೆ, ಈ ಒಂದು ಮೊಬೈಲ್ಗೆ 6 ನ್ಯಾನೋಮೀಟರ್ ಓಕೆ ಅಂತಲೇ ಹೇಳ್ಬೋದು. ಸೊ ಆಮೇಲೆ ಯೂನಿಸಾಕ್ ಅಂತಿದ್ದಂಗೆ ಇದ್ಯಾವುದು ಹೊಸ್ದಾಗಿ ಬಂದಿರತಕ್ಕಂತಹ ಪ್ರೊಸೆಸರ್ ಅಂತ ನಿಮ್ಗೆ ಅನಿಸುತ್ತೆ. ಯಾಕೆಂದರೆ ನಿಮ್ಮ ಮಾರ್ಕೆಟಲ್ಲಿ ಎಲ್ಲ ಟ್ರೆಂಡಿಂಗಲ್ಲಿರೋದು ಬಂದ್ಬಿಟ್ಟು ಈ ಸ್ನ್ಯಾಪ್ಡ್ರ್ಯಾಗನ್ನು ಮತ್ತು ಮೀಡಿಯಾಟೆಕ್. ಸೊ ಈ ಪ್ರೊಸೆಸರ್ನ ಕೇಳಿ ನಿಮ್ಗೆ ಏನಾಗ್ಬಿಡುತ್ತೆ ಅಂದರೆ, ಸೊ ಯೂನಿಸಾಕ್ ಅಂತ ಅಂದರೆ ಯಾವುದಪ್ಪ ಇದು ಅಂತ ಅನಿಸುತ್ತೆ. ಬಟ್ ಇವ್ರು ಏನಂದರೆ ಯೂನಿಸಾಕ್ ಅವರು ಮೊದಲು 4G ಮೊಬೈಲ್ ಬರೋಕ್ಕಿಂತ ಅಂದರೆ 4G ಮೊಬೈಲ್ ಇದ್ದಂಥ ಟೈಮಲ್ಲಿ ಇವರು ಇದ್ದರು. ಸೊ ಬಟ್ ಅವಾಗೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇತ್ತು ಇವ್ರದ್ದು. ಸೊ ಇವಾಗ ಏನು ಮಾಡಿದ್ರೆ ಇವರು ಎಲ್ಲ ಪೂರ್ತಿ ಅಪ್ಗ್ರೇಡ್ ಮಾಡಿ 5G ಮೊಬೈಲ್ಗೆ, ಸೊ ಟಾಪ್ ಎಂಡ್ ವೇರಿಯಂಟ್ ಅಂದರೆ ಇವರು ತುಂಬಾ ಫೈರ್ ಆಗಿರ್ತಕ್ಕಂತಹ ಪ್ರೊಸೆಸರ್ನ ಇವರು ಇವತ್ತು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ. ಸೊ ಇವ್ರು ಏನಿಂದ್ರು ಟಾರ್ಗೆಟ್ ಬಂದು ಮಿಡ್ ರೇಂಜ್. ಅದೇ ನೀವು ಮೀಡಿಯಾಟೆಕ್ಕು ಮತ್ತು ಸ್ನ್ಯಾಪ್ಡ್ರ್ಯಾಗನ್ನು ಸೊ ಅದನ್ನೆಲ್ಲ ತೊಗೊಳ್ತು ಅಂತ ಅಂದರೆ ಅವ್ರದ್ದೆಲ್ಲ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ, ಈ ಮಿಡ್ ರೇಂಜ್ ಇಂದ ಬಂದ್ಬಿಟ್ಟು ಪ್ರೋ ರೇಂಜಲ್ಲಿ ಇರ್ತಕ್ಕಂತಹ ಮೊಬೈಲ್ಸ್ಗೆ ಸೊ ಅವರು ಸಪ್ಲೈ ಮಾಡ್ತವ್ರೆ ಅಂತ ಅಂದರೆ ಇವರೆಲ್ಲ ಬಂದ್ಬಿಟ್ಟು ಮಿಡ್ ರೇಂಜ್ ಮೊಬೈಲ್ಗೆ ಇವ್ರ ಟಾರ್ಗೆಟ್ ಅಷ್ಟೇ ಯೂನಿಸಾಕ್ ಅವ್ರದ್ದು. ಸೊ ಬೇಸಿಕಲಿ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಯೂನಿಸಾಕ್ ಅವರು ಈ ಒಂದು ಮೊಬೈಲಲ್ಲಿರ್ತಕ್ಕಂತಹ ಪ್ರೊಸೆಸರ್ನ ಕಮ್ಮಿ ರೇಟಿಗೆ ಕೊಡ್ತಾರೆ. ಅದೇ ಇದೇ ಸೆಗ್ಮೆಂಟಲ್ಲಿ ಇರ್ತಕ್ಕಂತಹ ಪ್ರೊಸೆಸರು ಸ್ನ್ಯಾಪ್ಡ್ರ್ಯಾಗನ್ನು ಅಥವಾ ಮೀಡಿಯಾಟೆಕಲ್ಲಿ ತೊಗೋಬೇಕು ಅಂತ ಅಂದರೆ ಕಾಸ್ಟ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಸೊ ಇದೇ ಮೊಬೈಲ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಲೈಕ್ 18,000ದಿಂದ 19,000 ಅಂತ ಪಕ್ಕ ಆಗಿರೋದು. ಸೊ ಇವ್ರು ಬಂದ್ಬಿಟ್ಟು ಅದನ್ನು ಕಮ್ಮಿ ರೇಟಿಗೆ ಕೊಡ್ತಾ ಇದ್ದಾರೆ ಅಂತ ಅಂದರೆ ಸೊ ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕು, ಪ್ರೊಸೆಸರ್ಸ್ ಮೇಲೆ ಮ್ಯಾಕ್ಸಿಮಮ್ಮು ರೇಟು ಡಿಫೈನ್ ಆಗಿಬಿಟ್ಟಿರುತ್ತೆ. ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಎಲ್ಲರಿಗೂ. ನೆಕ್ಸ್ಟು ಬ್ಯಾಟ್ರಿಗೆ ಬಂತು ಅಂದರೆ 6300 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಸೊ ನಾನು ಹೇಳಿದ್ನಲ್ಲ, ಸೊ ಇವರು ಒಂದರಲ್ಲಿ ರೇಟ್ನ ಕಿತ್ತಾಕಿ ಇನ್ನೊಂದರಲ್ಲಿ ಆ್ಯಡ್ ಮಾಡ್ತಾರೆ ಅಂದರೆ ಇದೇ ಉದ್ದೇಶಕ್ಕೋಸ್ಕರನೇ. ಸೊ ಪ್ರೊಸೆಸರ್ಸಲ್ಲಿ ನಿಮಗೆ ಟಾಪ್ ಅಂದರೆ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಪ್ರೊಸೆಸರ್ನ ಮಡಗಿಲ್ಲ ಅಂತ ಅಂದಾಗ ಹಂಗಂದ್ಬಿಟ್ಟು ಇದು ಕಳಪೆ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಸ್ನ್ಯಾಪ್ಡ್ರ್ಯಾಗನ್ನು ಅಥವಾ ಮೀಡಿಯಾಟೆಕ್ಕೋ ಮಡಗಿದ್ದಿದ್ರೆ ಅವರು ಈ 6300 mAh ಬ್ಯಾಟ್ರಿನ ಅವ್ರು ಕೊಡೋಕ್ಕಾಗ್ತಾ ಇರಲಿಲ್ಲ ಈ ರೇಟ್ಗೆ. ಬ್ಯಾಟ್ರಿ ಬ್ಯಾಕಪ್ ನಿಮಗೇನಾದರೂ ಚೆನ್ನಾಗಿ ಬೇಕು ಅಂತ ಅನಿಸಿದ್ರೆ, ಸೊ ಬ್ಯಾಟ್ರಿ ಬ್ಯಾಕಪ್ ಇರ್ತಕ್ಕಂತಹ ಮೊಬೈಲ್ ನೀವೇನಾದ್ರು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಸೊ ಇದಂತೂ ಒಳ್ಳೆ ಮೊಬೈಲ್ ಅಂತಲೇ ಹೇಳ್ತೀನಿ. ಯಾಕೆಂದರೆ 6300 mAh ಬ್ಯಾಟ್ರಿ ಕೊಟ್ಟಿದ್ದಾರೆ ಅಂತ ಅಂದರೆ ತುಂಬಾ ಒಳ್ಳೆ ಬ್ಯಾಟ್ರಿ ಅಂತಲೇ ಹೇಳ್ಬೋದು ಈ ಸೆಗ್ಮೆಂಟಲ್ಲಿ, ಈ ರೇಟಲ್ಲಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಕ್ಯಾಮ್ರಾ ಬಂದ್ಬಿಟ್ಟು ಈ ಟಾಪ್ ಎಂಡಲ್ಲಿ ಅಂತ ಕೊಟ್ಟಿಲ್ಲ. ಸೊ ಇವ್ರು ಕೊಟ್ಟಿರ್ತಕ್ಕಂಥದ್ದು 32 ಮೆಗಾ ಪಿಕ್ಸೆಲ್ಲು ರಿಯರ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಮತ್ತು ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 8 ಮೆಗಾ ಪಿಕ್ಸೆಲ್ ಕೊಟ್ಟಿದ್ದಾರೆ.
ಸೊ ಇದರಲ್ಲಿ ಏನಂದರೆ AI ಫ್ಯೂಚರ್ ಅಂದರೆ ಜೆಮಿನೈ ಅವ್ರದ್ದು AI ಫ್ಯೂಚರ್ನ ಆಲ್ರೆಡಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಹಾಗಾಗಿ ಕ್ಯಾಮ್ರಾಗೆ ನನ್ನ ಕಡೆಯಿಂದ ಒಂದು ಔಟ್ ಆಫ್ 10ಗೆ ಈ ರೇಟ್ಗೆ ಒಂದು 8 ಅಂತ ಕೊಡ್ಬೋದು, ಓಕೆ ಅಂತ ಅನಿಸುತ್ತೆ. ಇನ್ನು ಡಿಸ್ಪ್ಲೇ ಮತ್ತು ಸ್ಕ್ರೀನಿಗೆ ಬಂತು ಅಂತ ಅಂದರೆ, ಸೊ ಇವರು 6.9 ಇಂಚಸ್ IPS LCD ಪ್ಯಾನಲ್ ಮತ್ತು ರೆಸೊಲ್ಯೂಷನ್ ಬಂದ್ಬಿಟ್ಟು HD+ ಕ್ವಾಲಿಟಿ ಕೊಟ್ಟಿದ್ದಾರೆ. ಸೊ ಗುಡ್ ಅಂತಲೇ ಹೇಳ್ಬೋದು ಈ ಒಂದು ರೇಂಜ್ ಮೊಬೈಲ್ಗೆ. ಸೊ ಬ್ರೈಟ್ನೆಸ್ ಕೂಡ 800 ನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಡಿಸ್ಪ್ಲೇ ಮತ್ತು ಬ್ರೈಟ್ನೆಸ್ಸಿಗೆ ಬಂತು ಅಂತ ಅಂದರೆ, ಸೊ ಇಲ್ಲೂ ಕೂಡ ಒಂದು ಔಟ್ ಆಫ್ 10 ವಿ ಕ್ಯಾನ್ ಗಿವ್ ಲೈಕ್ ಒಂದು 8 ಅಂತ ಕೊಡ್ಬೋದು ಮಾರ್ಕ್ಸು. ಸೊ ಈ ಒಂದು ಸೆಗ್ಮೆಂಟ್ ಮೊಬೈಲ್ಸ್ಗೆ ಅಡಿಷನಲಿ ಇವರು ವೆಟ್ ಟಚ್ ಟೆಕ್ನಾಲಜಿಗೆ ಒಂದು 90% ಆ್ಯಕ್ಯುರೇಸಿ ಕೊಟ್ಟಿದ್ದಾರೆ. ಹಾಗಂದರೆ ಏನಂದರೆ, ನೀವೇನಾದ್ರೂ ವಾಟ್ರ್ ಅಂದರೆ ಕೈ ನೀರನ್ನು ಮುಟ್ಬಿಟ್ಟು ಅದನ್ನು ತೊಗೊಂಡ್ಬಿಟ್ಟು ಮೊಬೈಲ್ ಟಚ್ ಮಾಡ್ತು ಅಂದರೆ, ಸೊ ಆ ಟೈಮಲ್ಲಿ ಕೂಡ ಡಿಟೆಕ್ಟ್ ಆಗುತ್ತೆ. ಸೊ 90% ಆ್ಯಕ್ಯುರೇಸಿ ಕೊಟ್ಟಿದ್ದಾರೆ. ಸೊ ಅದೆಷ್ಟು ಪರ್ಫೆಕ್ಟಾಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಸೊ 90% ಆ್ಯಕ್ಯುರೇಸಿ ಕೊಟ್ಟರಿಂದ ಯೂಸ್ ಮಾಡ್ತಕ್ಕಂಥವ್ರು, ಯೂಸ್ ಮಾಡಿರೋರು ಅದ್ರ ಬಗ್ಗೆ ಹೇಳ್ಬೋದು. ಅದು ಬಿಟ್ಟು ರ್ಯಾಮು ಮತ್ತು ಸ್ಟೋರೇಜಿಗೆ ಬಂತು ಅಂದರೆ ಟೋಟಲಾಗಿ 3 ವೇರಿಯಂಟ್ ಹೇಳಿದರು. ಸೊ ಬಟ್ ಅದರಲ್ಲಿ 3 ಆಪ್ಷನ್ ಕೊಟ್ಟಿಲ್ಲ ಅವರು. ಯಾಕೆಂದರೆ ಆನ್ಲೈನಲ್ಲಿ ನಾನು ನೋಡ್ದಂಗೆ ಇರ್ತಕ್ಕಂಥದ್ದು ಕೇವಲ 2. ಒಂದು 4GB ರ್ಯಾಮು, 64GB ಸ್ಟೋರೇಜ್ ಕೆಪಾಸಿಟಿ, ಮತ್ತು 4GB ರ್ಯಾಮು ಮತ್ತು 128GB ಕೆಪಾಸಿಟಿ ಇರ್ತಕ್ಕಂತಹ ಮೊಬೈಲ್ನ ಬಿಟ್ಟಿದ್ದಾರೆ. ಇನ್ನು 6GB ಮತ್ತು 128GB ಇರ್ತಕ್ಕಂತಹ ಮೊಬೈಲ್ನ ಅವರಿನ್ನ ಮಾರ್ಕೆಟಿಗೆ ಬಿಟ್ಟಿಲ್ಲ, ಬಟ್ ಬಿಡ್ಬೋದು. ಬಟ್ ಅವ್ರದ್ರಲ್ಲಿ ಒಂದು ಆಪ್ಷನ್ ಇದೆ ಆಲ್ರೆಡಿ ಅದರಲ್ಲಿ. ಸೊ ಬಹುಶಃ ಮುಂದಿನ ದಿನಗಳಲ್ಲಿ ಆ ಒಂದು ಸ್ಟೋರೇಜ್ ಕೆಪಾಸಿಟಿ ರ್ಯಾಮ್ ಇರ್ತಕ್ಕಂಥ ಮೊಬೈಲ್ ಕೂಡ ಬಿಡ್ತಾರೆ ಅಂತ ನನಗೆ ಅನಿಸುತ್ತೆ. ರ್ಯಾಮ್ ಬಂದ್ಬಿಟ್ಟು 6GB ತನಕನೂ ವರ್ಚುವಲ್ ಆಗಿ ಇನ್ಕ್ರೀಸ್ ಮಾಡ್ಬೋತ್ತೆ ಅಂತ ಹೇಳಿದ್ದಾರೆ. ಅದಲ್ಲದೇ ಸ್ಟೋರೇಜ್ ಕೆಪಾಸಿಟಿ ಬಂದ್ಬಿಟ್ಟು 64GB ಇದ್ದರೂ ಕೂಡ ಅಪ್ ಟು 2 TB ತನಕನೂ ನೀವು ಎಕ್ಸ್ಪ್ಯಾಂಡಬಲ್ ಆಗಿರ್ತಕ್ಕಂಥ ಸ್ಟೋರೇಜ್ನ ಮಾಡ್ಕೋಬೋದು ಅಂತಲೂ ಹೇಳಿದ್ದಾರೆ. ಸೊ ಅದು ಎರಡನ್ನೂ ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ. 2 TB ಅಂತ ಅಂದರೆ ಯಾರು ಯೂಸ್ ಮಾಡಲ್ಲ ಅಲ್ಲಿ ತನಕ. ಇಟ್ಸ್ ಗುಡ್, ಲೈಕ್ ಸ್ಲಾಟ್ ಇದೆ, ಸಿಮ್ ಮತ್ತು SD ಕಾರ್ಡ್ ಸ್ಲಾಟ್ ಇರುತ್ತೆ. ಸೊ ಅದರೊಳಗೆ ಎಕ್ಸ್ಪ್ಯಾಂಡಬಲ್ ಆಗಿರ್ತಕ್ಕಂತಹ ನೀವು ಕಾರ್ಡ್ಸ್ನ ಯೂಸ್ ಮಾಡಿಕೊಂಡು ಸ್ಟೋರೇಜ್ನ ಯೂಸ್ ಮಾಡ್ಕೋಬಹುದು. ಅದು ಬಿಟ್ಟರೆ ನೆಕ್ಸ್ಟು ಸಾಫ್ಟ್ವೇರ್ ಅಪ್ಡೇಟ್ಸ್ ಬಂದ್ಬಿಟ್ಟು 4 ಇಯರ್ಸ್ ಬಂದ್ಬಿಟ್ಟು ಸಾಫ್ಟ್ವೇರ್ OS ಪ್ಯಾಚಸ್ನ ಬಿಡ್ತಾರೆ. ಅದು ಬಿಟ್ಟರೆ ಸೆಕ್ಯೂರಿಟಿ ಪ್ಯಾಚಸ್ನ ಬಂದ್ಬಿಟ್ಟು ಸುಮಾರು 6 ವರ್ಷದ ತನಕ ಪ್ಯಾಚಸ್ನ ಪುಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ನೀವು ಏನು ತಿಳ್ಕೊಬೇಕು ಅಂತ ಅಂದರೆ, ಸಾಫ್ಟ್ವೇರ್ ಪ್ಯಾಚಸ್ನ ಅವರು ಪುಷ್ ಮಾಡಿ ಇಷ್ಟು ವರ್ಷ ಕೊಡ್ತಾ ಇದ್ದಾರೆ ಅಂತ ಇಟ್ಸ್ ಎ ಗುಡ್ ಥಿಂಗ್ ಅಂತಲೇ ತಿಳ್ಕೊಬೇಕು. ಯಾಕೆ ಅಂತ ಅಂದರೆ, ಯಾವುದೇ ಸಾಫ್ಟ್ವೇರ್ ಪ್ಯಾಚಸ್ನ ನಿಮಗೆ ಪುಷ್ ಮಾಡ್ತಾ ಇದ್ದಾರೆ ಅಂತ ಅದರಲ್ಲಿರ್ತಕ್ಕಂಥ ಬಗ್ಸ್ ಅಂದರೆ ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಸಮ್ ಇಶ್ಯೂಸು ಯಾವ್ದಾದ್ರು ಕ್ಯಾಮ್ರಾದಲ್ಲಾಗಿರ್ಬೋದು, ಅಥವಾ ಯಾವ್ದಾದ್ರು ಅಪ್ಲಿಕೇಶನಲ್ಲಿ ಆಗಿರ್ಬೋದು, ಅಥವಾ OS ಲೆವೆಲಲ್ಲಿ ಆಗಿರ್ಬೋದು, ಈ ಪ್ಯಾಚಸ್ ಅಪ್ಡೇಟ್ ಮಾಡೋದ್ರಿಂದ ಸುಮಾರು ಇಶ್ಯೂಸು ಫಿಕ್ಸ್ ಆಗುತ್ತೆ. ಸೊ ಹಾಗಾಗಿನೇ ನೀವು ಈ ಒಂದು ಅಪ್ಡೇಟ್ಸ್ ಏನಾದ್ರೂ ಕೊಡ್ತಾ ಇದ್ದಾರೆ, ಲಾಂಗ್ ಟರ್ಮಲ್ಲಿ ಕೊಡ್ತಾ ಇದ್ದಾರೆ ಅಂತ ಅಂದರೆ, ಸೊ ಅದು ಒಳ್ಳೆಯದು, ಅಡಿಷನಲ್ ಫ್ಯೂಚರ್ ಅಂತಲೇ ಹೇಳ್ಬೋದು. ಸೊ ಅದು ಗುಡ್ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನಾನು ಅದನ್ನೇ ಹೇಳಿದೆ, ಪ್ರೊಸೆಸರ್ಸು ಓಕೆ ಅಂತ ಹೇಳ್ತೀನಿ, ಬ್ಯಾಟ್ರಿ ಗುಡ್, ವೆರಿ ಗುಡ್ ಅಂತಲೇ ಹೇಳ್ಬೋದು. ಸೊ ಅದು ಬಿಟ್ಟರೆ ಸ್ಟೋರೇಜ್ ಬಂದ್ಬಿಟ್ಟು ಡೀಸೆಂಟಾಗಿ ಮಡಗಿದ್ದಾರೆ. ಸೊ ಡಿಸ್ಪ್ಲೇ ಬಂದ್ಬಿಟ್ಟು ನಿಮಗೆ ಟಾಪ್ ನಾಚಲ್ಲಿ ಇರ್ತಕ್ಕಂಥ ಡಿಸ್ಪ್ಲೇ ಅಲ್ಲದಲ್ಲೇ ಹೋದ್ರೂ ಈ ಒಂದು ಸೆಗ್ಮೆಂಟ್ಗೆ ಒಳ್ಳೆಯದಾಗಿರ್ತಕ್ಕಂತಹ ಡಿಸ್ಪ್ಲೇನೇ ಕೊಟ್ಟಿದ್ದಾರೆ. ಸೊ ನೀವೇನಾದ್ರೂ ಒಂದು ಮಿಡಲ್ ರೇಂಜಲ್ಲಿ ಮೊಬೈಲ್ ನೋಡ್ತಾ ಇದ್ದೀವಿ ಅಂತ ಅಂದರೆ, ಸೊ ಇದಕ್ಕೆ ಒಂದು 10ಕ್ಕೆ ಒಂದು 8 ಮಾರ್ಕ್ಸ್ ಅಂತೂ ಆರಾಮಾಗಿ ಕೊಡ್ಬೋದು. ಯಾಕೆ ಅಂತ ಅಂದರೆ, ಪ್ರೊಸೆಸರ್ಸ್ಗೆ ನೀವು ಟಾರ್ಗೆಟ್ ಮಾಡಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಹಂಗಂದ್ಬಿಟ್ಟು ನೀವು ಮೀಡಿಯಾಟೆಕ್ದೇ ಬೇಕು, ಸ್ನ್ಯಾಪ್ಡ್ರ್ಯಾಗನ್ದೇ ಬೇಕು ಅಂತ ನಿಮ್ಮ ಮೈಂಡ್ ಸೆಟ್ ಇತ್ತು ಅಂದರೆ ನೀವು ಹೈಯರ್ ಎಂಡ್ಗೆ ಹೋಗಬೇಕಾಗತ್ತೆ. ಅದೇ ರೇಂಜಲ್ಲಿರ್ತಕ್ಕಂತಹ ಒಂದು ಏನು ಪ್ರೊಸೆಸರ್ನ ಯೂನಿಸೆಕ್ ಅವ್ರು ಕೊಟ್ಟಿದ್ದಾರೆ ಅಂತ ಅಂದರೆ, ಸೊ ಇಟ್ಸ್ ಓಕೆ, ಗುಡ್ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ಏನು ನಿಮಗೆ ರಿವ್ಯೂ ಕೊಡ್ತೀನಿ ಅಂತ ಅಂದರೆ, ಈ ಒಂದು ಮೊಬೈಲಲ್ಲಿ ನೀವೇನಾದ್ರು ಹೆವಿ ಗೇಮರ್ ಆಗಿದ್ದರೆ, ಗೇಮಿಂಗ್ಗೆ ನೀವೇನೋ ಮೊಬೈಲ್ ನೋಡ್ತಾ ಇದ್ದೀರಾ ಅಂತ ಅಂದರೆ ಈ ಮೊಬೈಲು ಸೂಟ್ ಆಗಲ್ಲ. ಯಾಕೆ ಅಂತ ಅಂದರೆ, ಇದರಲ್ಲಿರ್ತಕ್ಕಂಥ ಪ್ರೊಸೆಸರ್ಸು ಲ್ಯಾಗ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾರ್ಮಲ್ ಗೇಮ್ಸ್ಗಳೆಲ್ಲ ರನ್ ಆಗುತ್ತೆ, ಇಲ್ಲ ಅಂತ ಅಲ್ಲ, ಬಟ್ HD ಹೆವಿ ಗೇಮ್ಸ್ ಏನಾದರೂ ನೀವೇನೋ ಯೂಸ್ ಮಾಡಬೇಕು ಅಂದ್ಕೊಂಡಿದ್ರೆ, ಸೊ ಇದು ವರ್ತ್ ಅಲ್ಲ ಅಂತ ನನಗನ್ಸುತ್ತೆ. ಬಟ್ ನಾರ್ಮಲ್ ಏನಾದರೂ ಮಿಡ್ ರೇಂಜ್ ಫೋನ್ ಏನಾದ್ರೂ ಸಾಕು ನನಗಿದೆ,
ಜಸ್ಟ್ ಒಂದು ಕ್ಯಾಮ್ರಾ, ಒಂದು ಗೂಗಲು, ಯೂಟ್ಯೂಬು, ಬ್ರೌಸಿಂಗು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಇಂಥವು ನೋಡ್ಕೊಳ್ಳೋದಕ್ಕೆ, ಒಂದು ನಾರ್ಮಲ್ ಗೇಮ್ಸ್ ಆಡ್ಕೊಳ್ಳೋದಕ್ಕೆ ಗುಡ್ ಮೊಬೈಲ್ ಅಂತಲೇ ಹೇಳ್ಬೋದು. ಸೊ ನಿಮಗೇನಾದ್ರೂ ಟೆಕ್ನಾಲಜಿ ಬಗ್ಗೆ ಇನ್ನೂ ಅಡಿಷನಲ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ, ಯಾವ್ದಾದ್ರು ಟಾಪಿಕ್ ಬೇಕು ಅಂತಂದರೆ ಆ ಟಾಪಿಕ್ನ ಮೆನ್ಷನ್ ಮಾಡಿ. ಸೊ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ಇದು ರೆಡ್ಮಿ ಅವರ ಲೇಟೆಸ್ಟಾಗಿ ಲಾಂಚ್ ಆಗಿರ್ತಕ್ಕಂತಹ ಮೊಬೈಲ್ದು ಒಂದು ರಿವ್ಯೂ ಮತ್ತು ಅಪ್ಡೇಟ್ಸು. ಇದೇ ರೀತಿಯಾಗಿರ್ತಕ್ಕಂಥ ಟೆಕ್ನಿಕಲ್ ಇನ್ಫಾರ್ಮೇಷನ್ಗೆ ನೀವೇನಾದ್ರೂ ಬೇಕು ಅಂದರೆ ನನ್ನ ಒಂದು ಅಕೌಂಟ್ನ ಫಾಲೋ ಮಾಡಿ.